ಈಗ ಈ ಒಂದು ಲೋಕಸಭೆ ಸಮರದಲ್ಲಿ ಕೆ ಸುಧಾಕರ್ದೇ ಚರ್ಚೆ. ಈಗ ಅವರು ಕೂಡ ಈ ಒಂದು ಲೋಕಸಮರದಲ್ಲಿ ಅಭ್ಯರ್ಥಿಯಾಗಿ ಭಾಗವಹಿಸ್ತಾರೆ ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಅವರು ಭಾಗವಹಿಸ್ತಾರೆ ಕೆ ಸುಧಾಕರ್ ಅಂಥೇಳಿ. ಹಾಗಾದರೆ ಅದಕ್ಕೆಲ್ಲದಕ್ಕೂ ಕೂಡ ತಯಾರಿ ನಡೀತಾ ಇದೆಯಾ ಅಂಥೇಳಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೆ ಡಾಕ್ಟರ್ ಕೆ ಸುಧಾಕರ್ ಕಣ್ಣಿಟ್ಟಿದ್ದಾರೆ. ನಾನೇ ಮೈತ್ರಿ ಅಭ್ಯರ್ಥಿ ಎಂದಿದ್ದ ಡಾಕ್ಟರ್ ಕೆ ಸುಧಾಕರ್ ನೆನ್ನೆಯಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದರು. ಸುಧಾಕರ್ ಹೇಳಿಕೆಗೆ ಶಾಸಕ SR ವಿಶ್ವನಾಥ್ ಟಾಂಗ್ ಕೊಟ್ಟಿದ್ದಾರೆ. HDD ಆಶೀರ್ವಾದ ಇದ್ದರೆ JDSನಿಂದ ಸ್ಪರ್ಧಿಸಬಹುದು. ನನ್ನ ಮಗ ಸಹ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ. ನಾವು BJPಯ ಹಿರಿಯರ ಬಳಿ ಒತ್ತಾಯ ಮಾಡಿದ್ದೇವೆ. ಬಹುಶಃ ಸುಧಾಕರ್ JDS ಅಭ್ಯರ್ಥಿ ಇರಬೇಕು ಅಂಥೇಳಿ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ನಿನ್ನೆ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ ಸೋಲು ಕಂಡಂತಹ ಡಾಕ್ಟರ್ ಕೆ ಸುಧಾಕರ್ ಸೈಲೆಂಟ್ ಆಗಿದ್ರು ಇಲ್ಲಿವರೆಗೂ. ಈಗ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅದಕ್ಕೆ ಪುಷ್ಟಿ ನೀಡುವಂತೆ ನನ್ನ ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರಮುಖವಾಗಿ ಈ ಬಾರಿ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಆ ಒಂದು ಶಕ್ತಿಯ ಮುಖಾಂತರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಈ ಒಂದು ಹೇಳಿಕೆಗೆ ಶಾಸಕ SR ವಿಶ್ವನಾಥ್ ಟಾಂಗ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಬಿಜೆಪಿಯನ್ನ ಸೇರಿ ಕೈ ಸುಟ್ಟುಕೊಂಡ್ರ ಸುಧಾಕರ್ ಅನ್ನುವಂತಹ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾಕರ್ ಒಂದಷ್ಟು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಬಿಜೆಪಿ ಸೇರಿ ಕೈ ಸುಟ್ಕೊಂಡ್ರ, ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ಜೀವನ ಪೂರ್ತಿ MLA ಆಗಿ ಇರ್ತಾ ಇದ್ದೆ, ಬಿಜೆಪಿಗೆ ಹೋಗಿದ್ದಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸುಧಾಕರ್ ಅವರು. ಬೆಂಬಲಿಗರು ಹೀಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಬೆಂಬಲಿಗರ ಮೇಲೆ ಹೇಳ್ತಾ ಇದ್ದಾರೆ ಸುಧಾಕರ್ ಅವರು. ಅನೇಕ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಒಂದು ಕಡೆ ನಮ್ಮ ಬೆಂಬಲಿಗರು, ನಮ್ಮ ಹಿತೈಷಿಗಳು ಬಹಳ ಒತ್ತಾಯ ಮಾಡ್ತಾ ಇದ್ರು, ಸರ್ ನೀವೇ ಬರಬೇಕು, ನೀವೇ ನಿಂತ್ಕೋಬೇಕು. ವೈಯಕ್ತಿಕವಾಗಿ ಅವರಿಗೆ ಹೇಳಿದ್ದೀನಿ, ಆಯ್ತಪ್ಪ ಮಾಡೋಣ, ಎಲ್ಲ ಪೂರಕವಾಗಿದೆ ವಾತಾವರಣ ಅಂತ ಹೇಳಿದ್ದೀನಿ. ನಾನೇನು ಮಾಧ್ಯಮಕ್ಕೆ ಕೇಳಿಲ್ಲ, ಏನಿಲ್ಲ. ಖಾಸಗಿಯಾಗಿ ಕೆಲವರು ಹಿಂಬಾಲಕರು ಇರ್ತಾರಲ್ಲ, ಅವ್ರಿಗೇನೋ ಒಂದು ಸಮಾಧಾನ ಮಾಡಬೇಕಲ್ಲ, ಅದನ್ನೇನು ಭಾಳ ಸೀರಿಯಸ್ ಆಗಿ ತಗೋಬೇಕಲ್ಲ. ಯಾರಿದ್ರೂ ಕೂಡ ನಮ್ಮ ಮೈತ್ರಿ ಏನಿರ್ತದೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ JDSನ ಉನ್ನತ ಮಟ್ಟದ ನಾಯಕರು ಏನು ತೀರ್ಮಾನ ತಗೊಂಡು ಯಾರು ಅಭ್ಯರ್ಥಿ ಅಂತಾರೆ ಅವ್ರಿಗೆ ಕೆಲಸ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಇದೇ ಒಂದು ಕಡೆ ನಮ್ಮ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ವಿಜಯ್, ಈಗ ಇನ್ನು ಸುಧಾಕರ್ ಅವರು ಕೊಟ್ಟಿರುವಂತಹ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇದ್ದಾರಾ ಹೇಗೆ ಅಂತ? ರಮ್ಯಾ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ JDS ಅನ್ನೋದಕ್ಕಿಂತ BJP ಒಳಗಡೆ ಅಂತರ್ಯುದ್ಧ ಶುರುವಾಗಿರುತ್ತೆ. ಅದು ಸುಧಾಕರ್ ವರ್ಸಸ್ ವಿಶ್ವನಾಥ್ ಅಂತ. ಈಗ ವಿಶ್ವನಾಥ್ ಈಗಾಗಲೇ ಕೂಡ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋ ಸಂಬಂಧಪಟ್ಟಂತೆ ತಮ್ಮದೇ ಆದ ಒಂದು ಲಾಬಿ ನಡೆಸ್ತಾ ಇರುವಂಥದ್ದು ಮುಖಂಡರ ಜೊತೆ ಚರ್ಚೆ ಮಾಡಿ. ಮತ್ತೊಂದು ಕಡೆ ಸುಧಾಕರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಸಂಪರ್ಕದಲ್ಲಿರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಮಾಜಿ CM ಕುಮಾರಸ್ವಾಮಿ ಮತ್ತು ದೇವೇಗೌಡರ ಜೊತೆ ಚರ್ಚೆ ನಡೆಸಿರುವಂಥದ್ದು. ಅಂದರೆ ಇದರ ಅರ್ಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ BJP ಪಾಲಾಗುವಂಥದ್ದು. ಅಂದರೆ BJPಗೆ ಸಂಬಂಧಪಟ್ಟಂತೆ ಬಿಟ್ಕೊಳ್ಳೋ ಸಂಬಂಧಪಟ್ಟಂತೆ ಎರಡೂ ಕೂಡ ಮೈತ್ರಿ ಆಗಿರುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು. ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಟಿಕೆಟ್ ಸಂಬಂಧಪಟ್ಟಂತೆ ಸುಧಾಕರ್ ವರ್ಸಸ್ ಏನು ವಿಶ್ವನಾಥ್ ಅಂತ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಶ್ವನಾಥ್ ತಮ್ಮ ಪಟ್ಟನ್ನು ಸಡಿಲಿಸದ ಹಿನ್ನೆಲೆಯಲ್ಲಿ ಸುಧಾಕರ್ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನಲ್ಲಿ ಇದ್ದಿದ್ದರೆ ಯಾವಾಗಲೂ ಕೂಡ MLA ಆಗಿರ್ತದೆ ಅಂತ ಹೇಳೋ ಮೂಲಕ BJP ನಾಯಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಅಂದರೆ
ಕಾಂಗ್ರೆಸ್ ನನಗಿನ್ನೂ ಕೂಡ ಬಾಗಿಲು ತೆರೆದಿರಬಹುದಾ ಅನ್ನೋವಂಥದ್ದು, ಜೊತೆಗೆ BJP ಅನಿವಾರ್ಯ ಅಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಈಗ ಕಾಂಗ್ರೆಸ್ಗೆ ಹೋದರೆ ತುಂಬ ಸುಲಭವಾಗಿ ಸೇರಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಕಡಿಮೆ ಇರುವಂಥದ್ದು. ಯಾಕಂದರೆ ರಾಜಕೀಯವಾಗಿ ಒಂದಷ್ಟು ಬೇರೆ ಬೇರೆ ರೀತಿಯ ಈಕ್ವೇಷನ್ಸ್ ನಡೀತಾ ಇರುವಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಈಗ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥದ್ದು. ಈಗಾಗಲೇ ಕೂಡ ಕ್ಷೇತ್ರದಲ್ಲಿ ಪ್ರವಾಸ ಪ್ರಚಾರ ಶುರು ಮಾಡಿದ್ದಾರೆ ಸುಧಾಕರ್. ಈಗ ಯಲಹಂಕ ವಿಶ್ವನಾಥ್ ಮಗನಿಗೆ ಕೊಡ್ತಾರಾ ಅಥವಾ ಸುಧಾಕರ್ ಕೊಡ್ತಾರಂತದ. ಸುಧಾಕರ್ ಈಗಾಗಲೇ ಕೂಡ ಪಕ್ಷದಲ್ಲಿ ಸಾಕಷ್ಟು ಲಾಬಿ ನಡೆಸಿರುವಂಥದ್ದು, ಜೊತೆಗೆ ಪಕ್ಷದ ಮುಖಂಡರಿಂದ ಒಂದು ರೀತಿಯಲ್ಲಿ ಈಗಾಗಲೇ ಕೂಡ BJP ಒಳಗಡೆ ಕೂಡ ಈಗ ಆಂತರಿಕ ಯುದ್ಧ ಶುರುವಾದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಇದು ತಲೆನೋವಾಗಿರುವಂಥದ್ದು. ಕಾದು ನೋಡಬೇಕು. ನಾನಾ ರೀತಿಯ ಚರ್ಚೆಗಳು ಆರಂಭವಾದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇದಕ್ಕೆ ಏನು ಉತ್ತರ ಹುಡುಕುತ್ತೆ ಅಥವಾ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋಂಥದ್ದು ಒಂದೊಂದು ಬಹಳ ಸ್ಪಷ್ಟ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಇಬ್ಬರಲ್ಲಿ ಅಸಮಾಧಾನಗೊಳ್ಳುವುದಂತೂ ಕೂಡ ಸತ್ಯ ಅಂತ ಹೇಳ್ಬೋದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿಜಯ್. ಬಹುಶಃ ಸುಧಾಕರ್ ಅವ್ರಿಗೆ ಹೊಸದಾಗಿ ಕಾಂಗ್ರೆಸ್ಸಿಂದ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದ್ರಿಂದ ನಮ್ಮ ಕೆಲವು ಸಿಸ್ಟಮ್ಗಳು ಇನ್ನೂ ಕೂಡ ಅವ್ರಿಗೆ ಸರಿಯಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾವುದೇ ಸಣ್ಣ ಚುನಾವಣೆಯ ಅಭ್ಯರ್ಥಿ ಆಗಬೇಕು ಅಂದರೂ ಕೂಡ ಅದು ವರಿಷ್ಠರು ತೀರ್ಮಾನ ತಗೊಂಡಾದ್ಮೇಲೆ ನಾವು ಅಧಿಕೃತವಾಗಿ ಅಭ್ಯರ್ಥಿ ಅಂತ ಅನಿಸ್ಕೊಳ್ತಕ್ಕಂಥದ್ದು. ನನ್ನ ಮಗ ಅಲೋಕು ಕೂಡ 2 ತಿಂಗಳಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಂತೇಳಿ ಓಡಾಡ್ತಾ ಇದ್ದಾನೆ ಹೊರತು, ಮತ್ತು ಅವನು ಹೇಳ್ತಾ ಇರ್ತಕ್ಕಂಥದ್ದು ವರಿಷ್ಠರು ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಸೀಟ್ ಸಿಗಬಹುದು, ಬಿಡಬಹುದು, ಯಾರಿಗೆ ಕೊಟ್ಟರು ಕೂಡ ನಾವು ಕೆಲಸವನ್ನು ಮಾಡಿ ಗೆಲ್ಲಿಸ್ತಕ್ಕಂಥದ್ದು, ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವೆಲ್ಲೂ ಕೂಡ ಅಪ್ಪಿತಪ್ಪಿ ನಾವೇ ಅಭ್ಯರ್ಥಿ ಅಂತ ಹೇಳ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಕ್ಷೇತ್ರದ ಜನತೆ ಯಾವುದಕ್ಕೆ ಗೊಂದಲ. ಈ ಹೊತ್ತಿನ ಡೆವಲಪ್ಮೆಂಟ್ ಲೋಕ ಅಖಾಡಕ್ಕೆ ಧುಮುಕ್ತಾರ ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಗ್ತಾರ ಸುಧಾಕರ್. ನನ್ನ ಸ್ಪರ್ಧೆಗೆ ಕುಮಾರಸ್ವಾಮಿ ಹೈಕಮಾಂಡ್ ಒಪ್ಪಿದೆ ಅಂತೇಳಿ ಹೇಳಿದ್ದಾರೆ. ಎರಡೂ ಕಡೆಯೂ ಕೂಡ ಹಸಿರು ನಿಶಾನೆ ಸಿಕ್ಕಿದೆ ಅನ್ನೋದನ್ನು ಹೇಳಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ನಾನೇ ಅಧಿಕೃತ ಅಭ್ಯರ್ಥಿಯಾಗಿ ಬರುವೆ ಅಂತೇಳಿ ಸುಧಾಕರ್ ಹೇಳಿದ್ದಾರೆ. ನೋಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಕೆ ಸುಧಾಕರ್ ಕಳೆದ ಬಾರಿ ಸೋತ್ರವರು ಪ್ರದೀಪ್ ಈಶ್ವರ್ ವಿರುದ್ಧ. ಈ ಬಾರಿ ಮತ್ತೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ಮೂಡ್ನಲ್ಲಿದ್ದಾರೆ. ಅವರು ಮಾತನಾಡಿದ್ದಾರೆ, ನನಗೆ ಮೈತ್ರಿಯ JDSನವರ ಬೆಂಬಲ ಕೂಡ ಇದೆ, ಹೈಕಮಾಂಡ್ ಕೂಡ ಒಪ್ಕೊಂಡಿದೆ, ಹಾಗಾಗಿ ನಾನೇ ನಿಲ್ತೀನಿ ಚಿಕ್ಕಬಳ್ಳಾಪುರದಲ್ಲಿ, ಗೆಲುವು ಶತಸಿದ್ಧ ಅಂತ ಹೇಳಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ತೋರಿಸ್ತಾರೆ ಅನ್ನೋದಕ್ಕೆ ನನಗೆ ಒಂದು ವಿಶ್ವಾಸ ಇದೆ. ಈಗಾಗಲೇ JDSನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೊಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿ. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲೂರಿಂದ ಪ್ರಾರಂಭ ಮಾಡಿದ್ದೆ. ನೀವೆಲ್ಲ ಕೂಡ ನಿಮಗೆ ಗೊತ್ತಿದೆ, ಸುಧಾಕರ್ ಅಂದರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದರೆ ಸುಧಾಕರ್. ಯಾವಾಗಲೂ ಕೂಡ ನಾನು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೆ. ಇವತ್ತು ನಾನು ಮತ್ತೆ MP ಆದರೆ 100% ನಾನು ಹೇಳ್ತೇನೆ, ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಅನ್ನೋ ಮಾತನ್ನು ಅದು ನಿಜಾನೇ ತೋರಿಸ್ತಾರೆ ಅನ್ನೋದಕ್ಕೆ ನನಗೆ. ನೋಡಿ, ಒಂದು ಕಡೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೇಲೆ ಡಾಕ್ಟರ್ ಕೆ ಸುಧಾಕರ್ ಅವರು ಕಣ್ಣನ್ನಿಟ್ಟಿದ್ರೆ, ಮತ್ತೊಂದು ಕಡೆ ಅವರದೇ ಪಕ್ಷದ ಮತ್ತೊಬ್ಬ ನಾಯಕ ಟಾಂಟ್ ಕೊಟ್ಟಿದ್ದಾರೆ. MLA ಆಗಿರುವಂಥ SR ವಿಶ್ವನಾಥ್ ಅವರು ಕೂಡ ಈಗ ಒಂದು ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಸುಧಾಕರ್ ಅವರ ಹೇಳಿಕೆಗೆ ಅವರು ಟಾಂಗ್ ಕೊಟ್ಟಿರುವಂಥದ್ದು. ನಾನೇ ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ HD ದೇವೇಗೌಡ ಅವರ ಆಶೀರ್ವಾದ ಇದ್ದರೆ JDSನಿಂದ ಸ್ಪರ್ಧಿಸ್ಬೋದು, ನನ್ನ ಮಗ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ, ನಾವು BJPಯ ಹಿರಿಯರ ಬಳಿ ಒತ್ತಾಯವನ್ನು ಮಾಡಿದ್ದೇವೆ, ಬಹುಶಃ ಸುಧಾಕರ್ ಅವರಿಗೆ JDS ಅಭ್ಯರ್ಥಿ ಆಗಿರಬೇಕು ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ SR ವಿಶ್ವನಾಥ್ ಅವರು. ನೋಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೇಲೆ ಬಹಳ ದಿನಗಳಿಂದ SR ವಿಶ್ವನಾಥ್ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಲಾಬಿಯನ್ನು ನಡೆಸ್ತಾ ಇದ್ರು. ಆದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ MLA ಆಗಿರುವಂಥ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಹೀನಾಯ ಸೋಲನ್ನು ಅನುಭವಿಸಿದ್ದ ಸುಧಾಕರ್ ಅವರು ತಮ್ಮ ಮುಂದಿನ ರಾಜಕೀಯ ಭವಿಷ್ಯಕ್ಕೋಸ್ಕರ ಅವರು ಹುಡುಕಿಕೊಂಡಿದ್ದು ಅವರ ಮುಂದಿನ ವೇದಿಕೆಯನ್ನಾಗಿ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಲೋಕಸಭಾ ಚುನಾವಣೆ ಮೇಲೆ ಕಣ್ಣನ್ನಿಟ್ಟಿದ್ದಾರೆ. ಈಗ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ನಾಯಕರನ್ನು ಕೂಡ ಭೇಟಿಗೂ ಕೂಡ ಮುಂದಾಗ್ತಿದ್ದಾರೆ. ಆದರೆ
ಇದಕ್ಕೆ ಟಾಂಗ್ ಕೊಡುವ ರೀತಿಯಲ್ಲಿ SR ವಿಶ್ವನಾಥ್ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಾಕಷ್ಟು ಲಾಬಿಯನ್ನು ನಡೆಸ್ತಿದ್ದಾರೆ. ಆ ಮೂಲಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನೋಡಿ, ಒಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ನಿಂದ BJPಗೆ ಬಂದು ಸಚಿವರಾಗ್ತಾರೆ. ಆ ಬಳಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಧಾನಸಭಾ ಚುನಾವಣೆಯಲ್ಲಿ BJPಯಿಂದ ಟಿಕೆಟ್ ಪಡೆದುಕೊಂಡು ಸೋಲನ್ನು ಅನುಭವಿಸ್ತಾರೆ. ಈಗ ರಾಜಕೀಯ ಭವಿಷ್ಯವನ್ನು ನೋಡ್ಕೋಬೇಕು ಅವರು. ಅದಕ್ಕೋಸ್ಕರ ಅವರ ಮುಂದೆ ಇರುವಂತಹ ದಾರಿ ಅಂತಂದರೆ ಅದು ಲೋಕಸಭಾ ಚುನಾವಣೆ. ಹಾಗಾಗಿ ಸಾಕಷ್ಟು ನಾಯಕರನ್ನು ಭೇಟಿ ಮಾಡುವಂತಹ ಪ್ರಯತ್ನವನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡ್ತಿದ್ದಾರೆ. ಟಿಕೆಟ್ ತನಗೆ ಕೊಡಿ ಅಂಥೇಳಿ ನಾಯಕರನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಇವತ್ತು ನೋಡಿ ಅವರು ಹೇಳ್ಕೊಂಡಿದ್ದಾರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಗ್ತಾರೆ. ಯಾಕೆಂದರೆ ಕುಮಾರಸ್ವಾಮಿ ಮತ್ತು ಹೈಕಮಾಂಡ್ ಒಪ್ಪಿದೆ, ಎರಡೂ ಕಡೆಯೂ ಕೂಡ ಹಸಿರು ನಿಶಾನೆ ಸಿಕ್ಕಿದೆ ಅಂತೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನಲ್ಲಿ ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ತಾನೇ ಅಧಿಕೃತ ಅಭ್ಯರ್ಥಿಯಾಗಿ ಬರುವೆ ಅಂತೇಳಿ, ಆ ವಿಚಾರಕ್ಕೆ ಈಗ SR ವಿಶ್ವನಾಥ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅವರೆಲ್ಲೋ JDS ಇಂದ ಟಿಕೆಟ್ ಕೊಡ್ಬೋದೇನೋ ಅಂತ ಹೇಳಿ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ.